ಅದೇ ಇಯರ್ಲಿ ಒನ್ಸ್ ನಾವು ಅಪ್ಪು ಅವ್ರ ಈ ಥರ ಬರ್ತಾರೆ ನೋಡಿ ಖುಷಿ ಪಡಬೇಕು. ವಿ ಮಿಸ್ ಯು ಅಪ್ಪು. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ದೇವಸ್ಥಾನಕ್ಕೆ ಬಂದಿದ್ವಿ, ದೇವ್ರ ದರ್ಶನ ಮಾಡಾಯ್ತು. ಕೊಡಂದ್ಕೊಬ್ರು ವರ್ಷಕ್ಕೊಂದು ಗಣಪತಿ ಹಬ್ಬ, ಗೌರಿ ಹಬ್ಬ, ಆಯುಧ ಪೂಜೆ ಹೆಂಗ್ ಬರುತ್ತೋ ಹಂಗೆ ಅಪ್ಪು ಬಾಸ್ ಹಬ್ಬ ಆಚರಿಸ್ತೀವಿ. ಮಗುವೇ ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು, ಮರ್ತ್ಬಿಟ್ಟಿದ್ದೆ. ಸೂಪರ್ ಸರ್, ಸೂಪರ್ ಮೂವಿ ಚೆನ್ನಾಗಿದೆ ಸರ್. ಸೂಪರ್ ಆಗಿ ಪುನೀತ್ ಅವರು ಮತ್ತೆ ಬಂದಂಗಾಗಿದೆ. ಸೂಪರ್ ಹಿಟ್ ಮೂವಿ. ಆಕಾಶ್ ತಿರ್ಗಾ ಶತಾಬ್ದಿನೋತ್ಸವ ಆಚರಿಸಲಿ ಅಂತ ಕೇಳ್ಕೊಂತೀನಿ ಸರ್. 2 ವಾರದ ಹಿಂದೆ ಸಂಪತ್ತಿಗೆ ಸವಾಲು ಏನೈತೆ ಅಲ್ಲಿ ಹೀರೋಯಿನ್ನು ಈ ಮಂಜುಳಾ ಅವ್ರನ್ನ ವಜ್ರ ಮುನಿಯವ್ರಿಗೆ ಅಣ್ಣವ್ರು ಯಾವ ಥರ ಒಪ್ಪಿಸ್ತಾರೆ, ಇಲ್ಲೂ ಇಲ್ಲಿ ಅವಿನಾಶನು ಕಿಶೋರು ತಂಗಿಗೆ ಮನಸಾರ ಒಪ್ಪಿ ಬಂದ್ರೂ ಆ ಪ್ರೀತಿ ಒಂದು ಆಳವಾಗಿ ಇದಾಗ ತಕ್ಕ ಇದು ಮಾಡಬೇಕು ಎಂಬ ಒಂದು ಸೆಂಟಿಮೆಂಟ್ ಇದು ಮಾಡ್ಯಾರೆ. ಹಿಂದಿ ಒಳಗೆ ದಿಲ್ಲು ಸಾಚಾನು ಆ ಟೈಪು ಕತೆ ಕೊಟ್ಟವ್ರು ಮಹೇಶ್ ಬಾಬು. ಅದೇ ಥರ ನಮ್ಮ ಅಪ್ಪು ಅವರು ಇಲ್ಲಿ ಆ ಒಂದು ಕತೆಗೆ ಜೀವ ತುಂಬ್ಯವ್ರೆ. ಈಗಿರೋ ನಟರು ಈಗಿರೋ ಹೀರೋಗಳು ಏನವ್ರೆ ಈ ಥರ ಕತೆ ಕೊಟ್ಟಾಗ ಈ ಥರ ಒಂದಿಟ್ಟು ನಾಜೂಕಾಗೆ ಗಡ್ಡ ಗಿಡ್ಡ ಬಳಸ್ಕೊಂಡು ಸೇವಿಂಗ್ ಗೀವಿಂಗ್ ಮಾಡಿಸ್ಕೊಂಡು ನೀಟಾಗಿ ಒಳ್ಳೆ ಇದು ಕೊಟ್ಟರೆ ನಮ್ಮ ಅಪ್ಪು ಅವರು ಅಲ್ಲಿ ಮೇಲೆ ಇದ್ರು ಇಲ್ಲೇ ಅವರೇ ಅವ್ರು ನೋಡಿ ಎಲ್ಲ ಹೀರೋಗಳಿಗೂ ಅರಿಸ್ತಾರೆ. ಆದರೂ ಅಣ್ಣವ್ರ ಮನೆಯವ್ರೆ ಎಲ್ಲ ಬೆಳೆದಿರೋ ಹೀರೋಗಳೇ ಈಗ ಇರ್ತಕ್ಕಂಥವ್ರು. ಆದರೂ ಇಂಥ ಸಿನಿಮಾ ಕೊಡೋಕ್ಕೆ ಕತೆ ಕೊಟ್ಟಾಗ ಆದಷ್ಟು ಪ್ರಯತ್ನ ಪಡಬೇಕು. ದರ್ಶನ್, ಸುದೀಪ್, ಯಶು ಏನು ಇವಾಗ ಅವ್ರ ಹೀರೋಗಳು ಅಪ್ಪು ಅವ್ರನ್ನ ಪಾಲನೆ ಮಾಡಬೇಕು. ಆದರೂ ಯಾರನ್ನೂ ದ್ವೇಷ ಮಾಡಬಾರ್ದು. ಈ ಸಿನಿಮಾ ಹಿಂದಿ ಸಿನಿಮಾದಾಗ ದಿಲ್ಲೇನಿತ್ತು ಆ ಥರ ಅಣ್ಣವ್ರು ನಾನಿನ್ನೇ ಮರೆಯಲಾರೆ. ಆ ಸಂಪತ್ತಿಗೆ ಸವಾಲು ಆ ಟೈಪು ಇಲ್ಲಿ ಮಹೇಶ್ ಬಾಬು ಅವರು ಈಗಲೂ 50 ದಿನ ಓಡ್ತೈತಿ. ಈಗ ಭಾರಿ ಚೆನ್ನಾಗಿದೆ. ನಾವು ಇವತ್ತು ಇಲ್ಲ, ಮುಂಚೆನೂ ಒಂದು 25 ಸರಿ ನೋಡಿದ್ದೀವಿ. ಇವಾಗೂ ಅಪ್ಪು ಅವರು ಜೀವ ಅಂತ ಇದ್ದಂಗೆ ಕಾಣಿಸ್ತಾವ್ರೆ ಈ ಪಿಕ್ಚರ್ ನೋಡುತ್ತೆ. ನಾವು ಅಣ್ಣವರ ಅಭಿಮಾನಿ. ಇವತ್ತು ಮೊದಲನೇ ಪಿಕ್ಚರು ನಮ್ಮ ಪುನೀತ್ ರಾಜ್ಕುಮಾರ್ದು ಅವ್ರ ಬಾಲ್ಯನಾಟದಲ್ಲಿ ಪ್ರೇಮದ ಕಾಣಿಕೆ. ಇತ್ತೀಚೆಗೆ ಬಂದಿರೋ ಎಲ್ಲ ಚಿತ್ರಗಳನ್ನು ಯಶಸ್ಸು ಬಂದಿದೆ. ಒಳ್ಳೆಯದು, ಸೂಪರ್ ಸೂಪರ್. ಸೆಲೆಬ್ರೇಷನ್ ಎಲ್ಲ ಇವತ್ತಲ್ಲ ಯಾವತ್ತಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಆಯ್ತಾ, ಇದೇನು ಹೊಸದಲ್ಲ ನಮಗೆ. ಮತ್ತೆ ಒಂದು ಕಾರಣ ಅಷ್ಟೇ, ಬಾಸ್ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಇನ್ನು ಮುಂದೇನು ಮಾಡ್ತಿದ್ವಿ, ಹಿಂದೇನು ಮಾಡ್ತಿದ್ವಿ, ಮುಂದೇನು ಮಾಡ್ತಾ ಇರ್ತೀವಿ, ಇವತ್ತು ಮಾಡಿದ್ವಿ. ಏನಿಲ್ಲ ಅಷ್ಟೇ, ವರ್ಷಕ್ಕೊಂದ್ಸಲಿ ಬರೋದು, ಮಜಾ ಮಾಡೋದು. ನಂಗೆ ತುಂಬಾನೇ ಖುಷಿ ಆಯ್ತು. ನಾನು ಮೊದಲನೇ ಸತಿ ನರ್ತಕಿಯಲ್ಲಿ ಬರ್ತಿರೋದು. ನಾನು ಮೂಲತಃ ಬೆಂಗಳೂರಿನವಳಲ್ಲ. ಇಷ್ಟು ಜನರನ್ನ, ಅಪ್ಪು ಸರ್ನ ಒಟ್ಟಿಗೆ ನೋಡೋದಂತ ಹೇಳಿದ್ರೆ ಸೌಭಾಗ್ಯ ಅಂತ ಹೇಳ್ತಾರಲ್ವಾ, ಅದು. ಸೊ ನೆಕ್ಸ್ಟ್ ಇಯರ್ ಇನ್ನೊಂದು ಫಿಲ್ಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಪ್ರತಿ ವರ್ಷನೂ ಕಾಯ್ತಿರ್ತೀವಿ, ನೋಡೋಣ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ಕಾಮೆಂಟ್ ಮಾಡೋರೆಲ್ಲ, ಕೆಲಸನ ಮಾಡೋರೆಲ್ಲ ಟೀಕೆಗಳಿಗೆ ಕಿವಿ ಕೊಡಬೇಡ, ಅವರಿಗೆ ಯಾರು ಹೋಲಿಕೆ ಇಲ್ಲ ಅಷ್ಟೇ. ಜೈ ಅಪ್ಪು ಬಾಸ್. ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಿದೆ. ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಮೂವಿನ ತುಂಬಾ ಮಿಸ್ ಮಾಡ್ಕೊಂತಾ ಇದೀವಿ, ರಿಯಲಿ ಮಿಸ್ ಮಾಡ್ಕೊಂತಾ ಇದೀವಿ. ಅಪ್ಪು ಬಾಸ್ ಇದ್ದಿದ್ರೆ ಇದೇ ತರ ಮೂವೀಸ್ನ ನಾವು ಇನ್ನೂ ತುಂಬಾ ನೋಡ್ಬೋದಾಗಿತ್ತು. ಕೊನೆಯದಾಗಿ ಅಪ್ಪು ಬಾಸ್ ಒಂದು ಮಾತು ಹೇಳೋದು ಮಿಸ್ ಮಾಡ್ಕೊಂಡಿದ್ವಿ. ಐ ಲವ್ ಯು ಅಪ್ಪು ಬಾಸ್. ಚೆನ್ನಾಗೈತೆ, ಅಪ್ಪು ಫಿಲಂ ತುಂಬಾ ಚೆನ್ನಾಗೈತೆ. ಕಣ್ಣೀರ್ ಬಂದಾಯ್ತು ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಸರ್ ನಾವು ಸೀಟು ತಗೊಂಡಿಲ್ಲ ಸರ್, ಸ್ಕ್ರೀನ್ ಮುಂದೆ ನಿಂತ್ಕೊಂಡಿದ್ದೆ ಸರ್ ನೋಡಕ್ಕೆ. ಸ್ಕ್ರೀನ್ ಮುಂದೆ ಅಲ್ಲೇ ಕುತ್ಕೊಂಡು ನೋಡಿದ್ವಿ ಸರ್. ಮಿಸ್ ಮಾಡ್ಕೊಂಡ್ರಿ, ತುಂಬಾ ಮಿಸ್ ಮಾಡ್ಕೊಂಡ್ರಿ ಅಪ್ಪು ಅವರು. ಡ್ಯಾನ್ಸ್ ಬೊಂಬೆ ಹೇಳತೈತೆ ಸಾಂಗ್ ಹಾಕ್ಬೇಕಿತ್ತು ಸರ್. ಲಾಸ್ಟ್ ಟೈಮ್ ಅಪ್ಪು ಫಿಲಂ ಹಾಕ್ದಾಗ ಹಾಕಿದ್ರು, ನಾವ್ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಟೈಮ್ ಹಾಕಿ ಸರ್ ಪ್ಲೀಸ್, ನಾವ್ ಅದಕ್ಕೆ ವೇಟ್ ಮಾಡ್ತಾ ಇರ್ತೀವಿ. ದೇವಸ್ಥಾನಕ್ಕೆ ಬಂದಿದ್ವಿ, ದೇವ್ರ ದರ್ಶನ ಮಾಡಾಯ್ತು. ಕೊಡಂದ್ಕೊಬ್ರು ವರ್ಷಕ್ಕೊಂದು ಗಣಪತಿ ಹಬ್ಬ, ಗೌರಿ ಹಬ್ಬ, ಆಯುಧ ಪೂಜೆ ಹೆಂಗ್ ಬರುತ್ತೋ ಹಂಗೆ ಅಪ್ಪು ಬಾಸ್ ಹಬ್ಬ ಆಚರಿಸಿದ್ವಿ. ಪ್ಯಾನ್ ಇಂಡಿಯಾ ಮೂವೀಸ್ಗಳು ಬರ್ಬೋದು. ಈ ತರ ಸಮಾಜಕ್ಕೆ ಒಳ್ಳೆ ವಿಷಯ ಕೊಡೋ ಸಿನಿಮಾ ಕೊಡೋದು ಬಾಸ್ ಒಬ್ರೆ. ಇವಾಗ್ಲೂ ಅಷ್ಟೇ ಯೂತ್ಸಿಗೆ ಮೋಟಿವ್ ಆಗಿರುತ್ತೆ. ಫ್ಯಾಮಿಲಿಗೆ ಹೇಗೆ ಯಾವ ತರ ಇದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದೆಲ್ಲ ಇದೆ. ಒಳ್ಳೆ ಸೋಷಿಯಲ್ ಮೆಸೇಜ್ ಇರುತ್ತೆ. ಬೇರೆ ಎಲ್ಲ ಸಾಂಗ್ಗಳಿಗೆ ಡ್ಯಾನ್ಸ್ ಆಡ್ತಾರೆ. ಡುಯೆಟ್ ಸಾಂಗಿಗೆ ಯಾರು ಸರ್ ಥಿಯೇಟರ್ ಮುಂದೆ ಡ್ಯಾನ್ಸ್ ಆಡ್ತಾರೆ? ಲೇಡೀಸು ಅಜ್ಜಿದಿರು ಬಂದು ಡ್ಯಾನ್ಸ್ ಆಡ್ತಾರೆ. ಯಾರಿಗೆ ಹೇಳಿ? ಒನ್ನೊಂದೊಲೆ ಬಾಸ್ಗೆ, ಅಪ್ಪು ಬಾಸ್ಗೆ ಅಷ್ಟೇ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮಗುವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. 1000 ಜನ ಹೀರೋ ಬರ್ಬೋದು, 1000 ಜನ ಹೀರೋ ಹೋಗ್ಬೋದು. ಇಲ್ಲಿರೋದು ಅಪ್ಪು ಒಬ್ರೆ ಲೋಕಲ್. ಅಪ್ಪು ಫಿಲಂ ಅಂದ್ರೆ ನಮ್ಗೆ ಯಾವಾಗ್ಲೂ ಸೆಲೆಬ್ರೇಷನ್ನೇ. ನಮಗ್ ತುಂಬಾ ಇಷ್ಟ ಅಪ್ಪು ಅಂದ್ರೆ. ಅದಕ್ಕೆ ಫಸ್ಟ್ ಡೇನೆ ಇಲ್ಲಿ ಬಂದಿರೋದು ನಾವು. ಈ ಫಿಲಂ ನಾವು ತುಂಬಾ ಸತಿ
ನೋಡಿದೀವಿ, ಆದ್ರೂ ಥಿಯೇಟ್ರಿಗೆ ಬಂದಿದೀವಿ. ಅಪ್ಪು ಫಿಲಮ್ ಯಾವುದೇ ರಿಲೀಸ್ ಆದ್ರೂ ನಾವು ಥಿಯೇಟ್ರಿಗೆ ಬಂದು ನೋಡ್ತೀವಿ. ನಮಗೆ ತುಂಬಾ ಇಷ್ಟ. ಅವ್ರು ರಾಜ್ಕುಮಾರ್, ಅಪ್ಪು ಎಲ್ಲ ತುಂಬಾ ಇಷ್ಟ ನಮಗೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ಈ ಎದೆಯಲ್ಲಿ ಸಿಹಿಯಾದ ಗೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ಆಗುವ ಹಂಬಲ, ನಾನಿಂದಲೇ ಹಾಳಾದೆ ನಿನ್ನಿಂದಲೇ. ಚೆನ್ನಾಗಿತ್ತು ಸರ್. ಅರೆ ಲಾಸ್ಟ್ ಟೈಮ್ ಗಿಂತ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಯಾವಾಗಲೂ ಚೆನ್ನಾಗಿರುತ್ತೆ. ಸೂಪರ್ ಅಣ್ಣ, ಯಾವತ್ತಿದ್ದು ಸೂಪರ್. ಬಾಸ್ ಯಾವತ್ತು ಅವ್ರು ಇದು ಯಾರು ಇದು ಮಾಡಕ್ ಆಗೋದಿಲ್ಲ ನಿಜವಲ್ಲ ಅಂತ ಇದು ಬಾಸ್ ಫುಲ್ ಹಬ್ಬ ಆಯ್ತು ಇವತ್ತು. ದೊಡ್ಡ ಹಬ್ಬ ನಮಗೆ, ಯುಗಾದಿ ಹಬ್ಬ ಆಗೋಯ್ತು ಇವತ್ತು ನಮ್ಗೆ. ಇವತ್ತು ತುಂಬಾ ಚೆನ್ನಾಗಿತ್ತು ಸೆಲೆಬ್ರೇಷನ್. 6:30 ಶೋ ಮುಗಿಸಿ ಇದು ಸೆಕೆಂಡ್ ಶೋ, ಇವಾಗ ಥರ್ಡ್ ಶೋ ಬುಕ್ ಆಗಿದೆ 1:30. ಹಂಗೆ ಕಂಟಿನ್ಯೂಸ್ ನೋಡ್ಕೊಂಡು ಹೋಗ್ತೀವಿ. ಅಪ್ಪು ಬಾಸ್ ಎಂಟ್ರಿ ಹೂವು ಬೀಳೋದು ಅದೇ ಇಯರ್ಲಿ ಒನ್ಸ್ ನಾವು ಅಪ್ಪು ಅವ್ರು ಈ ತರ ಬರ್ತಾರೆ ನೋಡಿ ಖುಷಿ ಪಡ್ಬೇಕು. ವಿ ಮಿಸ್ ಯು ಅಪ್ಪು. ಸೆಲೆಬ್ರೇಷನ್ ಚೆನ್ನಾಗಿತ್ತು. ಅಪ್ಪು ಇಲ್ಲ, ಅದ್ರ ರಮ್ಯಾ ಒಬ್ರು ಬಂದಿದ್ದಾರೆ, ಖುಷಿ ಆಯ್ತು.